ಗೋವಿಂದ ಗೋವಿಂದ, ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ, ಏಡುಗೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಬೆಳಗ್ಗೆನೆ ಯಾವನು ಇನ್ನು ಅಡಿಗೆನೇ ಆಗಿಲ್ಲ. ಲೇ ಮುಂದಕ್ಕೆ ಹೋಗೊಂದು ಹೇಳೆ. ಈ ಬೆಂಗಳೂರು ನಗರದಲ್ಲಿ ಮನೆ ಕಟ್ಟಿ ಬಾಡಿಗೆ ಕೊಟ್ರೆ ನಮ್ಮನ್ನೇ ಭಿಕ್ಷದವರು ಅನ್ಕೊಳ್ತಾರಪ್ಪ ಈ ಜನ. ಅಮ್ಮ, ನಾನಮ್ಮ ಈ ಮನೆ ಯಜಮಾನ ಕೂಳೂರು ಗುಂಡಪ್ಪ. ಮನೆಯಲ್ಲಿ ಯಾರು ಇಲ್ವಾ? ಯಾಕೆ ಉದ್ದಕ್ ನಿಂತಿರೋದ್ ಕಾಣಿಸ್ತಾ ಇಲ್ವಾ? ಅಲ್ಲ, ದೊಡ್ಡವರು ಅನ್ಸ್ಕೊಂಡಿರೋರು ಈ ಮನೇಲಿ ಯಾರು? ದೊಡ್ಡವರಾ? ಕೂತ್ಕೊಳ್ಳಿ, ಕರೀತಾರ. ಪರವಾಗಿಲ್ಲ, ನನ್ನ ಮನೆ ಗೋಡೆ ತುಂಬಾ ಬರೀ ಮೊಳೆಗಳನ್ನೇ ಹೊಡೆದಿದ್ದಾರೆ. ಬಹುಶಃ ಈ ಮೊಳೆಯಿಂದಲೇ ನನ್ನ ಮನೆ ಗೋಡೆ ಉಳ್ಕೊಂಡಿದೆ ಅಂತ ಕಾಣುತ್ತೆ. ಬೆಳಗ್ಗೆ ಬೆಳಗ್ಗೆ ಯೋ, ನಾನು ಕಣಯ್ಯ ಈ ಮನೆ ಯಜಮಾನ. ಈ ಮನೆ ಯಜಮಾನನ? ಒಳ್ಳೆ ಕೋಳಿ ಕಳ್ಳಂತರ ಇದೆಯಾ? ನೀವಾ ಗುಂಡಪ್ಪನವ್ರೆ? ಇದೇನು ಈ ವೇಷ? 9 ತಿಂಗಳು ಮನೆ ಬಾಡಿಗೆ ವಸೂಲಿಗೆ ತಿರುಗಿ ಈ ಚಪ್ಪಲಿ ಸವದೋಯ್ತು, ತಲೆ ಕೂದಲು ಬೆಳ್ಳಗಾಗೋಯ್ತು. ಏನೋ ನಿಮ್ ಯಜಮಾನರು ಸಹಾಯ ಮಾಡಿತಲ್ಲ ಅಂತ ಹೇಳಿ ಇಷ್ಟು ದೊಡ್ಡ ಮನೇನ ಕಮ್ಮಿ ಬಾಡಿಗೆ ಕೊಟ್ರೆ ಇವತ್ತು ಉರುಳು ಸೇವೆ ಮಾಡುವಂತ ಪರಿಸ್ಥಿತಿ ಬಂತಲ್ಲಮ್ಮ. ನೋಡಿ, ಇನ್ನು ಬಿಲ್ಕುಲ್ ಆಗಲ್ಲ. 9 ತಿಂಗಳು ಮನೆ ಬಾಡಿಗೆ ಕೊಡಿ, ಇಲ್ಲ ಖಾಲಿ ಮಾಡಿ. ಯೋ, ಬಾಡಿಗೆನು ಕೊಡಲ್ಲ, ಖಾಲಿನೂ ಮಾಡಲ್ಲ. ಹೋಗಯ್ಯೋ. ಖಾಲಿ ಮಾಡಲ್ಲ ಅಂದ್ರೆ ಬಿಟ್ಬಿಡ್ತೀನ. 4 ಜನ ಗೂಂಡಗಳನ್ನ ಕರೆಸಿ ಮನೆ ಸಾಮಾನ ಬೀದಿಗೆ ಸುಸ್ತೀನಿ. ನಾನ್ ಯಾರು ಗೊತ್ತಾ? ಜೀಜಿ ಅಂದ್ರೆ ಕೂಳೂರು ಗುಂಡಪ್ಪ. ಓಹೋ, HRC ಅಂದ್ರೆ ಏನ್ ಗೊತ್ತಾ? ಅಂದ್ರೆ ಹೌಸ್ ಅಂಡ್ ಕಂಟ್ರೋಲ್. ನಿನ್ ತಮ್ಮಯ್ಯ ಕಣಯ್ಯ, ನಿನ್ ಕಾಲು ಮುಗಿತೀನಿ. ಅವ್ರಿಗೆ ಮಾತ್ರ ಈ ವಿಷಯ ತಿಳಿಸ್ಬೇಡ ಕಣಯ್ಯ. ಮತ್ ನೀನು ಈ ಮನೆ ಬಾಡಿಗೆನ ಕೇಳ್ಬೇಡ ಕಣಯ್ಯ. ಹಾಗಾದ್ರೆ ಈಗ ನಾನು ಏನ್ ಮಾಡ್ಲಯ್ಯ? ಅದು ಸಾಕ್ ಸುಮ್ನಿರು ಗುಂಡಪ್ಪನವ್ರೆ. ನಮ್ ಶ್ರೀಧರನ್ ಒಂದ್ ಕೆಲ್ಸ ಸಿಕ್ಕಿದ ತಕ್ಷಣ ಅರ್ಥವಾಯ್ತಮ್ಮ, ಅರ್ಥವಾಯ್ತು. ನಿಮ್ ಶ್ರೀಧರನ್ಗೆ ಕೆಲಸ ಸಿಗ್ಬೇಕು, ಸಂಬಳ ಬರ್ಬೇಕು, ನನ್ ಬಾಡಿಗೆ ಕೊಡಬೇಕು, ಅಷ್ಟೇ ತಾನೇ? ಹೌದು. ಅದಕ್ಕೆ ನೀನೇ ನಮ್ಮ ಅಣ್ಣನ್ಗೆ ಯಾವ್ದಾದ್ರು ಕೆಲಸ ಕೊಡಿಸ್ಬಿಟ್ರೆ ನಿನ್ ಬಾಡಿಗೆನೂ ಸಿಗುತ್ತೆ. ಕರೆಕ್ಟ್, ಕೆಲಸ ಕೊಡಿಸ್ತೀನಿ. ಯಾರಿದ್ದಾರೆ? ಹಾ, ಜ್ಞಾಪಕ ಬಂತು. ತಗೋ, ಈ ಅಡ್ರೆಸ್ಗೆ ನಾಳೆ ಶ್ರೀಧರ್ನ ಕಳ್ಸ್ಕೊಡು. ಮೈ ಸೆಲ್ಫ್ ಈಸ್ ನರಹರಿ. ಈ ಕಂಪನಿಗೆ ಕೆಲ್ಸಕ್ಕೆ ತಗೋಬೇಕಾದ್ರೆ, ತೆಗೆದು ಹಾಕ್ಬೇಕಾದ್ರೆ ಎಲ್ಲ ನಾನೇ. ಈಗ ನಿಮ್ಮನ್ನ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಸರಿಯಾಗಿ ಉತ್ತರ ಹೇಳಿದ್ರೆ ನಿಮ್ ಜಾಬು ಗ್ಯಾರಂಟಿ. ಹೇಳ್ತೀನಿ ಸರ್. ಕೋಳಿಗೆ ಎಷ್ಟು ಕಾಲು? 2 ಕಾಲು. ಬ್ಯೂಟಿಫುಲ್ ಬ್ಯೂಟಿಫುಲ್. ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ನಾಯಿಗೆ ಎಷ್ಟು ಕಾಲು? 4. ಬ್ಯೂಟಿಫುಲ್ ಆನ್ಸರ್. ನಿನಗೆ ಕೆಲಸ ಗ್ಯಾರಂಟಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಟ್ ಇಸ್ ಆಲ್ ರೈಟ್. ಸಾಯಂಕಾಲ 6 ಗಂಟೆ ನಮ್ಮ ಮನೆಗೆ ಬನ್ನಿ, ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತೀನಿ. ಟಾಕೋ ಟೀಕಾ ಕರೆಕ್ಟ್ ಆಗಿ ಬಂದ್ಬಿಟ್ಟಿದ್ರಲ್ಲ, ಕೂತ್ಕೊಳ್ಳಿ. ಸರ್, ನನ್ನ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತೀನಿ. ಅಮ್ಮ ಬೇಬಿ, ಲೇ ಸುಂದ್ರಿ, ಬಾಮ್ಮ, ಬಾ ಬಾ ಬಾ. ಏನ್ ಡ್ಯಾಡಿ? ಇವಳು ನನ್ನ ಮಗಳು. ನಮಸ್ಕಾರ. ನಮಸ್ಕಾರ. ಮಂಡ್ಯ ಬೆಣ್ಣೆ, ಧಾರವಾಡದ ಪೇಡ, ಮಂಗಳೂರು ಹಲ್ವಾ ತಿನ್ಸಿ ತುಂಬಾ ಪ್ರೀತಿಯಿಂದ ಬೆಳೆಸಿದ್ದೀನಿ. ಸರ್, ನನ್ನ ಅಪಾಯಿಂಟ್ಮೆಂಟ್ ಲೆಟರ್ ಸರ್. ಕೊಡ್ತೀನಿ. ನನ್ನ ಮಗಳ ಕುತ್ತಿಗೆ ನೀವು ತಾಳಿ ಕಟ್ಬಿಟ್ರೆ ಇವಳೇ ನಿಮ್ಗೆ ಇಮಿಡಿಯೇಟ್ ಆಗಿ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾಳೆ. ದೇಶದಲ್ಲಿರೋ ಆಫೀಸ್ ಎಲ್ಲ ಸುತ್ತಿದ್ದಾಯ್ತು. ಓದಿರೋನ್ ಗತಿನೂ ಇದೆ, ಓದಿಲ್ದಿರೋನ್ ಗತಿನೂ ಇದೆ. ಇನ್ನು ಎಷ್ಟು ದಿನ ಅಂತ ನಾವ್ ಹೀಗ್ ಬೀದಿ ಅಲಿಯೋಕಾಗತ್ತೆ? ಗಣೇಶನ್ ಮಾಡಕ್ ಹೋಗಿ ಅವ್ರ ಅಪ್ಪನ್ ಮಾಡ್ದಾಗಾಯ್ತು ನಮ್ ಪರಿಸ್ಥಿತಿ. ಮುಂದೇನು ಗತಿ? ಗತಿ ಇಲ್ಲದವ್ರಿಗೆ ಸದ್ಗತಿ ಕೊಡೋ ಈ ಸಭಾಪತಿ ಇಲ್ಲಿರುವಾಗ ಮತಿ ಕಳ್ಕೊಳ್ಬೇಡಿ ಮಹನೀಯರೇ. ಇವನ್ ಯಾವ ನಿನ್ ವೆಂಕಟಾಚಲಪತಿ? ಚಂದ್ರ ಚಂದ್ರ ತಾರಾ ಚಂದ್ರ ತಾರ. ಆಹಾ, ಆಕಾಶದಲ್ಲಿ ಫಳಫಳ ಅಂತ ಹೊಳಿತಿದ್ದ ಹಾಗೆ ಭೂಮಿ ಮೇಲೆ ನೀವಿಬ್ರು ನನ್ನ ಕಣ್ಣಿಗೆ ಫಳಫಳ ಅಂತ ಹೊಳಿತಾ ಇದ್ರಿ. ನೀವು ನಮ್ ತರ ಗಿರಾಕಿ ಅನ್ಸತ್ತೆ. ಅನುಮಾನ ಪಟ್ಕೋಬೇಡಿ, ನಾನು ನಿಮ್ಮ ಆತ್ಮ ಬಂಧು. ನೋಡಪ್ಪ ಮಿಸ್ಟರ್ ಸಭಾಪತಿ, ನಮ್ ಎದೆ ಸೀಳಿದ್ರು ಒಂದ್ ನಯಾ ಪೈಸನೂ ಇಲ್ಲ. ಆಹಾ, ನೀತಿ ನಿಜಾಯಿತಂದ್ರೆ ಹೀಗಿರ್ಬೇಕು. ಜೇಬ್ನಲ್ಲಿ ಪೈಸಾ ಇಲ್ದಿದ್ರು ಜಂಬಾ ಕೊಚ್ಕೊಳ್ಳೋ ಜನಗಳ ಮಧ್ಯೆ 1 ಪೈಸಾನೂ ಇಲ್ಲ ಅಂತ ನಿಜ ಹೇಳ್ತಿರೋ ನಿನಗೆ ಏನಾದ್ರೂ ಮಾಡ್ಲೇಬೇಕು. ಅಯ್ಯೋ, ಏನ್ ಮಾಡ್ತೀಯಾ? ಬಣಬಣ ಅಂತಿರೋ ನಿಮ್ ಜೋಬ್ನಲ್ಲಿ ಜನ ಜನ ಅಂತ ತುಂಬಿಸ್ತೀನಿ ಹಣನ. ನಿಜವಾಗ್ಲೂ? ಸತ್ಯವಾಗ್ಲು. ಬಡವರ ಭಾಗ್ಯ ಮೇಳ, ಅಲ್ಲೋಡಿ ಸಾಲ ಮೇಳ. ಅದಕ್ಕೆ ನಾವೇನ್ ಮಾಡ್ಬೇಕು? ನೀವೇನು ಮಾಡ್ಬೇಡಿ, ಉಳಿದದ್ದನ್ನೆಲ್ಲ ನಾನೇ ಮಾಡ್ತೀನಿ. ಸರಿ ಸರಿ.
ದೇಶದ ಸೆಂಟಿಮೆಂಟು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರ ತೊಂದ್ರೆನೂ ಇದೇನೆ. ಈ ರೀತಿ ಹೋದ್ರೆ ಮಾತ್ರ ಸಾಲ ಸಿಕ್ಕದು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿಮ್ಮಂತ ಬಡವರೇ ನಮ್ ದೇಶದ ಬೆನ್ನೆಲುಬು ಅಂತ. ಬಡವರೆಲ್ಲ ಭಾಗ್ಯವಂತರಾಗಿರ್ಬೇಕು ಅನ್ನೋದೇ ನಮ್ಮ ಗುರಿ. ಸರ್, ನೀವ್ ಯಾವ್ಯಾವ್ದಕ್ಕೆ ಲೋನ್ ಕೊಡ್ತೀರಾ ಸರ್? ಲಾರ್ಜ್ ಸ್ಕೇಲ್, ಸ್ಮಾಲ್ ಸ್ಕೇಲ್. ಅಯ್ಯೋ ಏನಾಯ್ತು? ಏನಿಲ್ಲ, ನಾ ಚಿಕ್ಕ ಹುಡುಗ ಆಗಿದ್ದಾಗ ಸಿಕ್ಕಾಪಟ್ಟೆ ಸ್ಕೇಲ್ಗಳನ್ನ ಹಾಳು ಮಾಡ್ಬಿಟ್ಟೆ. ಅವೆಲ್ಲ ಇವಾಗ ಇದ್ದಿದ್ರೆ ಇದಕ್ಕೆ ಸಾಲ ಕೊಡ್ತೀರಾ? ಸರಿ, ಮೊದ್ಲು ಇದಕ್ಕೊಂದು ಹೆಬ್ಬೆಟ್ಟು ಹೊತ್ತಿ. ನಾವಿಬ್ರು ಗ್ರಾಜುಯೇಟ್ಸು ಸರ್, ಸೈನ್ ಹಾಕ್ತೀವಿ. ಸೈನ್ ಹಾಕ್ತೀರಾ? ಹಾಕಿ ಹಾಕಿ. ಇಲ್ಲಿ ನೀವಿಲ್ಲಿ ತಗೊಳ್ಳಿ. ಸಾಲ ತಗೊಳಕ್ ಜನ ಎಷ್ಟೊಂದು ಫಾಸ್ಟ್ ಆಗಿದಾರಪ್ಪ. 30,000 ನಿಮಗ್ 10, ನಿಮಗ್ 10, ನನಗ್ 10. ದುಡ್ಡೇನೋ ಬಂತು, ಮುಂದೇನ್ ಮಾಡೋದು? ಏನ್ ಮಾಡೋದು? ನಾಳೆ ನೋಡಿ ನಿಮ್ ಮನೆ ಮುಂದೆ ನಾನು ಎಮ್ಮೆ ನಿರುದ್ಯೋಗಿ, ಅದನ್ನ ಇಟ್ಕೊಂಡು ನಾನೇನೇ ಯಾವ ಮಾಡ್ಲಿ? ಇದು ದಿನಕ್ಕೆ 30 ಲೀಟರ್ ಹಾಲು ಕೊಡುತ್ತೆ. 1 ಲೀಟರ್ಗೆ 5 ರೂಪಾಯಿ ಅಂದ್ರೆ ದಿನಕ್ಕೆ 150 ರೂಪಾಯಿ. ತಿಂಗಳಿಗೆ 4,500 ರೂಪಾಯಿ. ವರ್ಷಕ್ಕೆ 54,000 ಅಂದ್ರೆ ನಿಮ್ ಸಾಲ ಎಲ್ಲ ಚುಕ್ತ, ಮಾಲ್ ನಿಮ್ ಸ್ವಂತ. ಹೇಗೆ? ಏನ್ ತಲೆನಯ್ಯ ನಿಂದು? ನಿನ್ ತಲೆನ ಕತ್ತರಿಸಿ ಅಮೇರಿಕಾ ಎಕ್ಸ್ಪೋರ್ಟ್ ಮಾಡ್ಬೇಕು. ಇವನೇನ್ ಹೋದ? ಅಮೇರಿಕಾಗ್ ಹೋಗಿರ್ಬಹುದು. ಹೋಗ್ಲಿ ಬಿಡು. ಅಮ್ಮ ಕಾಮದೇನು? ನೋಡ್ರಪ್ಪ ರಂಗರಾಮಯ್ಯ, ಜನಾರ್ದನ್ ರಾವ್, ಈ ಸೀಸನ್ ನಾಗೆ ನಾವು ಅವ್ರಿಗೆ ಇವ್ರಿಗೆ ಕೊಡ್ಸಿರೋ ಕೆಲಸದಿಂದ ಬಂದಿರೋ ಕಮಿಷನ್ ಬಾಬ್ತಿಲ್ಲ ಐತೆ. ತಾಗಟ್ ಅಂದ್ರೆ ನಿನ್ನ ಕಮಿಷನ್ ನೀನ್ ಹಿಡ್ಕೊಂಡು ಉಳಿದಿದ್ದನ್ನ ಒಟ್ಟಿಗೆ ಎಲ್ಲರೂ ಭಾಗ ಮಾಡ್ಕೊಳ್ಳೋಣ ಅಂತ ಕರೆದಿದ್ದೀರಾ? ಕಮಿಷನ್ ಎಂತ ಮಾತಾಡ್ತೀಯ? ಅಂದ್ರೆ ನಮ್ಮನ್ನೇನ್ ದಳ್ಳಾಳಿಗಳು ಅಂತ ತಿಳ್ಕೊಂಬಿಟ್ಟ? ಹೇಳ್ತೇನೆ. ಮಾಡೋದು ಮುಚ್ಚ, ಪ್ರಮಾಣ ಬೇರೆ ಕೇಳು ಮುಚ್ಚ. ಅಲ್ಲಯ್ಯ, ಈ ಹಣ ನಾವು ಸಂಪಾದನೆ ಮಾಡ್ಬೇಕಾದ್ರೆ ಎಷ್ಟ್ ಜನಕ್ಕೆ ಕುಡಿಸ್ಬೇಕು, ಎಷ್ಟ್ ಜನಕ್ಕೆ ತಿನ್ನಿಸ್ಬೇಕು, ಎಷ್ಟ್ ಜನ ಎಷ್ಟ್ ಪಲ್ಟಿ ಹೊಡಿಬೇಕು? ಸುಮ್ಮನೆ ಬಂದ್ಬಿಡ್ತದ? ಓ, ಇಂಥ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ತಗೊಂಡ್ರು ನಿಜನ ಏನೋ 10%. ಅದನ್ನೇ ನಾನು ಹೇಳಿದ್ದು. ಎಂಜಿಲ್ ಬುದ್ಧಿ ಎಲ್ಲಿ ಹೋಗುತ್ತೆ? ಏನಯ್ಯ ಏನಂದೆ? ಮುಚ್ಚೆ ಹಾಕೊಂಡಿದ್ದೀನಿ. ನಾವು ಎಂಜಿಲ್ ಮಕ್ಕಳು, ನೀವು ಮಹಾ ದೊಡ್ಡ ಜಮೀನ್ದಾರರು. ನಾವು 4 ಜನ ಮಾತ್ರ ಏನ್ ಮಾಡ್ತಾ ಇದ್ವಿ? ಅಯ್ಯೋ 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 ಅಯ್ಯೋ, ಏನ್ರಯ್ಯ ನೀವು? ಚೆನ್ನಾಗಿ ತಿಂದು ತಿಂದು ನನ್ನ ಹೋಟ್ಲ ಹಾಳು ಮಾಡಾಕ್ಬಿಟ್ರಿ. ನಿಮ್ಮನ್ನ ಕೆಲಸದಿಂದ ತೆಗೆದಾಕ್ಬಿಟ್ಟಿದ್ದೀನಿ. ವರ್ಕ್ಪ್ಲೇಸ್ ಫೆಲೋಸ್. ಛೇ, ಕತೆ ಮುಗೀತು. ನಾವ್ ಅಂದ್ಕೊಂಡಂಗೆ ಇವತ್ತಿಗೆ ಇವನ್ ಕೆಲಸ ಮುಗಿದೋಯ್ತು. ಇವನ್ ಆಸ್ತಿನೆಲ್ಲ ನಾವು ಸಮಾನವಾಗಿ ಹಂಚ್ಕೊಂಡ್ಬಿಟ್ಟು ಆದ್ರ ಜಲ್ದಿ ದೊಡ್ಡ ಮನುಷ್ಯ ಆಗ್ಬಿಡ್ಬೇಕು. ಈ ಒಗ್ಗಟ್ಟು ಕೊನೆ ತಕ ಇರ್ಬೇಕಂಡ್ರು. ಕೈನಾ ಹಳೆದನ್ನೆಲ್ಲ ಜನಕ್ಕೆ ಯಾಕೆ ಹೇಳ್ತೀರಾ? ಮೊದ್ಲು ವ್ಯವಹಾರ ನೋಡಿ. ಸಿಕ್ಕಷ್ಟನ್ನ ದಕ್ಕಿಸ್ಕೊಳ್ಳೋದ್ರಾಗೆ ಬುದ್ಧಿವಂತಿಕೆ ಇದೆ, ತಿಳ್ಕೊಂಬಿಡಿ. ತಗೋ ಎಣಿಸ್ಕೊಳಪ್ಪ. ಇರು. ಇರು. ಒಂದ್ ನಿಮಿಷ ನಿಧಾನಕ್ಕೆ. ಇರು. ಹಾಲು ಕರೆಯುವೆ ನಾನು, ಹಾಲು ಕರೆಯುವೆ. ಇದು 30 ಲೀಟರ್ ಹಾಲು ಕೊಡುತ್ತೆ ಅಂತ ಹೇಳಿದ್ರು. ಆದ್ರೆ ಈ ಗಂಜಲ ಅಲ್ಲ ಕಣೆ, ಈ ವಯ್ಯ ಆಲ್ಗಿಲ್ ಕರಿತಾವ್ನ ಇಲ್ಲ ಇನ್ನೇನಾದ್ರೂ ಮಾಡ್ತಾವ್ನ? ಬಂದ್ಬಿಟ್ರು, 1 ನಿಮಿಷ. ಮೊದಲು ಮೈನಾ
ನಿಧಾನಕ್ಕೆ ಸವರ್ಬೇಕು. ಆಮೇಲೆ ಕೆಚ್ಚಲಿಗೆ ನೀರು ಹಾಕಿ ನಿಧಾನಕ್ಕೆ ಕೆಚ್ಚಲನ್ನ ಮೃದುವಾಗಿ ಸವರ್ಬೇಕು. ಸವರ್ತಾ ಇದ್ರೆ ಕೆಚ್ಚಲು ಸಡಿಲ ಆಗತ್ತೆ. ಆಮೇಲೆ ಕೆಚ್ಚಲಿಗೆ ಕೈ ಹಾಕಿ ಎಳಿಬೇಕು. ಅಯ್ಯೋ, 30 ಲೀಟರ್ ಹಾಲು ಕೊಡುತ್ತೆ ಅಂದ್ರು, ಅದ್ ಹಾಲು ಕೊಡಲ್ಲ, ಒದಿಯತ್ತೆ. ಈ ಹೆಲ್ಮೆಟ್ ಇದ್ದಿದ್ರಿಂದ ನಿಮ್ ತಲೆ ಉಳಿತು, ಇಲ್ದೆ ಇದ್ದಿದ್ರೆ ಗೋವಿಂದ. ಅದು ಓದಿತ್ತು, ನೀನ್ ನೋಡಿದ್ದೀಯ. ನನ್ ಜಾಣ ಅಲ್ಲ, ನನ್ ಚಂದು ಅಲ್ಲ. ಇಲ್ಲ ನಾಗಪ್ಪ, ನಿನ್ನ ಕಾಲ್ನ ನನ್ನ ತಲೆ ಮೇಲೆ ಇಟ್ಕೊಂತೀನಿ. ಇದೊಂದ್ ಸಾರಿ ಮಾತ್ರ ಆ ರಂಗಧಾಮಯ್ಯನೇ ಮಿನಿಸ್ಟರ್ ಮಾಡೋಣ ಕಣ. ಸ್ವಾತಂತ್ರ್ಯ ಸಂಗ್ರಾಮಕ್ಕೋಸ್ಕರ ಜೈಲ್ಗೂ ಬಂದವರೆಲ್ಲ ದೊಡ್ಡ ದೊಡ್ಡ ನಾಯಕರಾಗ್ಬಿಟ್ಟವ್ರೆ. ನಾವ್ 4 ಜನ ಮಾಡಿದ ಕೊಲೆನ ನೀವಿಬ್ರು ಹಾಕೊಂಡ್ಬಿಟ್ಟು ಜೈಲ್ಗೆ ಹೋಗ್ಬಿಟ್ಟು ಬನ್ನಿ, ನಿಮ್ಮನ್ನು ದೊಡ್ಡ ನಾಯಕರನ್ನ ಮಾಡ್ಬಿಡ್ತೀವಿ ಅಂತ ಹೇಳಿ ಈಗ ಈ ಗುಳ್ಳೆ ನರಿನ ಮಿನಿಸ್ಟರ್ ಮಾಡಕ್ ಹೊರಟಿದ್ಯಾ? ಈ ಸಾರಿಗಳು ನಿಮ್ಮಿಬ್ಬರನ್ನು ನಿಜವಾಗಿ ಕೊಲೆ ಮಾಡ್ಬಿಟ್ಟು ನಾವಿಬ್ರು ಜೈಲಿಗೆ ಹೋಗ್ತೀವಿ, ನಿಜವಾದ ನಾಯಕರ ಆಗ್ತೀವಿ, ಸ್ಟ್ಯಾಂಡರ್ಡ್ ನಾಯಕರಾಗ್ಬಿಡ್ತೀವಿ. ಗೊತ್ತಾಯ್ತೇನೋ ಜಾರ್? ಎಟ್ಟೇಳೋ ತಿರ್ಬೋಕಿ ನನ್ನ ಮಗನೇ. ಈ ಕಜ್ಜಿ ನಾಯಿ ನನ್ನ ಮಕ್ಳ ಹತ್ರ ನಮ್ಗೇನ್ ಕೆಲಸ? ಬಾಯಿನಿಂದ ಹೋಗೋಣ. ನಾವ್ ನಾಯಿಗಳ ಕಣೋ, ನೀಯತ್ತಿನ ಪ್ರಾಣಿಗಳು, ನಿಮ್ಮಂಗೆ ಗುಳ್ಳೆ ನರಿಗಳಲ್ಲ. ನನ್ನ ಮಕ್ಳ ನಮ್ಮನೆಗ್ ಬಂದು ನನ್ನ ನಾಯಿ ಎಲ್ಲೋ ನನ್ನ ಮಕ್ಳ. ಅಯ್ಯಯ್ಯೋ, ಬ್ಯಾಂಕು ಸಾಲ ಕೊಟ್ಟರು, ಹಸು ಹಾಲು ಕೊಡಲಿಲ್ಲವೇ? ಅಯ್ಯಯ್ಯೋ, ಸಗಣಿ ಎತ್ತೋ ಕೆಲಸವೇ? ಅಯ್ಯಯ್ಯೋ, ಭೂಮಿ ಮೇಲೆ ನರಕವೇ? ಹಾಲು ಕರೆಯೋ ಕೆಲಸ ಬೇಡ, ಸಗಣಿ ಎತ್ತೋ ಕೆಲಸ ಬೇಡ. ಅದನ್ನೇ ನಾನು ಹೇಳ್ತಿರೋದು. ನೋಡು, ನಾವಿಬ್ರು ತ್ರೇತಾಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಅಸ್ಟೆಂಟ್ಸ್ ಆಗಿದ್ವಿ ಅಂತ ಕಾಣಿಸುತ್ತೆ. ಅದು ಈ ಕಲಿಯುಗದಲ್ಲೂ ಕಂಟಿನ್ಯೂ ಆಗ್ತಾ ಇದೆ. ಏನು ಮಾಡಕ್ ಆಗಲ್ಲ. ಚಂದ್ರು, ಮೊದ್ಲು ಈ ಹಾಲ್ ಕೊಡದೆ ಇರೋ ಹಸುನ ಮಾರಿ ಕೈ ತೊಳ್ಕೊಳ್ಳಿ, ಆಮೇಲೆ ಈ ಫಜಿತಿನೇ ಇರೋಲ್ಲ. ಯಾರಾದ್ರೂ ಗಿರಾಕಿನ ಕಳ್ಸಯ್ಯ ವೆಂಕಟಾಚಲಪತಿ. ಈ ಸಭಾಪತಿ ಇಲ್ಲಿರುವಾಗ ಆ ವೆಂಕಟಾಚಲಪತಿ ಯಾಕೆ? ಹೌದಲ್ವಾ? ಹಸು ಮಾರ್ಬೇಕಾ? ಹೌದು. ಗಿರಾಕಿ ಬೇಕಾ? ಹೌದು. ಅಯ್ಯೋ, ಇವನೆಂತ ಗಿರಾಕಿನ ಕರ್ಕೊಂಡ್ ಬರ್ತಾನೋ ಏನೋ. ಗ್ರಹಚಾರ. ನಮ್ ಕರ್ಮ. ಹಸುನ್ ಗಿರಾಕಿ ಅಂತಿದ್ರಲ್ಲ, ಕರ್ಕೊಂಡು ಬಂದಿದ್ದೀನಿ ವೆಂಕಟಾಚಲಪತಿ. ನಮಸ್ಕಾರ ಸರ್. ಆವೆಕಡ ಅಲ್ಲಿದೆ ನೋಡಿ. ಹಾಲೆನ್ನಿస్తుంది? ಅಯ್ಯೋ, ಇಡೀ ಬೆಂಗಳೂರಿಗೆ ಸಪ್ಲೈ ಮಾಡೋದು ಬಿಡಿ. 70 ಲೀಟರ್ ಪ್ರತಿದಿನ. ಡಬ್ಬೈ 70 ಲೀಟರ್. ರೇಟ್ ಎಂತ ರೇಟು? 40,000. ಅಯ್ಯಲ್ಲ ಇದು 30 ಅಂತ చెప్పు. ಕುಡಿ 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 ನೋಡಿ. ಸರ್, ಸಾಲ ತಗೊಂಡು ವಾಪಸ್ ಕೊಟ್ಟವ್ರು ನೀವು ಒಬ್ಬರೇ ನೋಡಿ. ನನಗ್ ಪ್ರಮೋಷನ್ ಗ್ಯಾರಂಟಿ. ಅಯ್ಯೋ, ಕೈಯಲ್ಲಿ ದುಡ್ಡು ಹೋಯಿತೆ, ವಿದ್ಯೆಗೆ ಬೆಲೆಯೂ ಇಲ್ಲವೇ. ಮುಂದೇನ್ ಗತಿ? ಡೋಂಟ್ ವರಿ ತಾರಾ, ಹೇಗಿದ್ರು ನಮ್ ಹಳೆ ಕಸ್ಬಿದ್ಯಲ್ಲ, ಅದನ್ನ ಶುರು ಮಾಡಿದ್ರೆ ಆಯ್ತು. ಅಷ್ಟೇ. ಬಾರ್ರೆ ಬಾರ್ರೆ ನನ್ನ ಪ್ರಾಣ, ಜೇಬಿಗೆ ಕತ್ತರಿ ಹಾಕೋಣ.